ಅಪೌಷ್ಟಿಕತೆ ಹೋಗ್ಲಾಡ್ಸೋಕೆ ಸರ್ಕಾರ ಮಕ್ಕಳಿಗೆ ಶಾಲೆಯಲ್ಲಿ ಮೊಟ್ಟೆಯನ್ನು ಕೊಡಬೇಕು ಅಂತ ಹೇಳಿದೆ. ಆದರೆ ಈ ಮೊಟ್ಟೆನೇ ಮಂಡ್ಯದ ಗ್ರಾಮವೊಂದರಲ್ಲಿ ಭಾರಿ ಚರ್ಚೆಗೆ ಗ್ರಾಸವಾಗ್ತಾ ಇದೆ. ನೀವು ಮಕ್ಕಳಿಗೆ ಮೊಟ್ಟೆನೇ ಕೊಡೋದಾದ್ರೆ ನಾವು ಶಾಲೆಗೆ ಕಳಿಸಲ್ಲ ಅಂತಿದ್ದಾರೆ. ಯಾಕೆ ಹೀಗೆ ಹೇಳ್ತಿದ್ದಾರೆ ಅನ್ನೋರ ಡೀಟೇಲ್ಸ್ ಇಲ್ಲಿದೆ. ಮಕ್ಕಳಿಗೆ ಮೊಟ್ಟೆ ವಿತರಣೆ, ಪೋಷಕರ ವಿರೋಧ, ಗ್ರಾಮಸ್ಥರ ನಡುವೆ ಭಿನ್ನಮತಕ್ಕೆ ಕಾರಣವಾದ ಮೊಟ್ಟೆ ವಿತರಣೆ ವಿಚಾರದಲ್ಲಿ ಪರ ವಿರೋಧ. ಮಂಡ್ಯದ ಆಲಕೆರೆ ಗ್ರಾಮದಲ್ಲಿ ಶಾಲಾ ಮಕ್ಕಳಿಗೆ ಮೊಟ್ಟೆ ವಿತರಣೆ ವಿಚಾರಕ್ಕೆ ಕಿರಿಕ್ ಶುರುವಾಗಿದೆ. ಗ್ರಾಮದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿರುವ 120 ವಿದ್ಯಾರ್ಥಿಗಳ ಪೈಕಿ 80 ಮಕ್ಕಳು ಮೊಟ್ಟೆ ಬೇಡ ಅಂತಿದ್ದಾರೆ. ಪೋಷಕರು ಕೂಡ ಮೊಟ್ಟೆ ವಿತರಣೆಗೆ ವಿರೋಧಿಸಿದ್ದು, ಮೊಟ್ಟೆ ಕೊಟ್ರೆ ನಮ್ಮ ಮಕ್ಕಳಿಗೆ ಟಿಸಿ ಕೊಡಿ, ಬೇರೆ ಶಾಲೆಗೆ ಸೇರಿಸ್ತೀವಿ ಅನ್ನೋ ಹಠಕ್ಕೆ ಬಿದ್ದಿದ್ದಾರೆ. ಅಂದಹಾಗೆ ಇವರು ಹೀಗೆ ಹೇಳಲು ಕಾರಣ ಕೂಡ ಇದೆ. ಶಾಲೆ ಸಮೀಪದಲ್ಲೇ ವೀರಭದ್ರೇಶ್ವರ ಸ್ವಾಮಿಯ ದೇವಸ್ಥಾನವಿದೆ. ಹಿಂದಿನಿಂದಲೂ ದೇವಾಲಯ ಸುತ್ತಮುತ್ತ ಮಾಂಸಾಹಾರ ನಿಷೇಧಿಸಲಾಗಿದೆ. ಹಲವಾರು ವರ್ಷಗಳಿಂದ ಈ ಸಂಪ್ರದಾಯ ನಡೆದು ಬಂದಿದ್ದು, ಶಾಲೆಯಲ್ಲಿ ಮೊಟ್ಟೆ ನೀಡಿ ನಮ್ಮ ಧಾರ್ಮಿಕ ಭಾವನೆಗೆ ಧಕ್ಕೆ ಉಂಟು ಮಾಡಬೇಡಿ ಅಂತಿದ್ದಾರೆ. ಈಗ ಇಲ್ಲಿ ಒಬ್ಬರು ಮುಖ್ಯ ಶಿಕ್ಷಕರು ಬಂದಿದ್ರು, ರವಿ ಅಂತ, 4 ವರ್ಷದಿಂದ. ಅವ್ರು ಬಂದ ಮೇಲೆ ಸಮಸ್ಯೆ ಸ್ಟಾರ್ಟ್ ಆಯಿತು. ಅವ್ರು ಕೊಡಲೇಬೇಕು ಅಂದ್ಬಿಟ್ಟು ಯಾರ್ಯಾರನ್ನ ಜನಗಳ ಎತ್ಕಟ್ಟೆ ಇವತ್ತು ಅವರು ಡೆಪ್ಟೇಷನ್ ಮೇಲೆ ಇವತ್ತು 2 ತಿಂಗಳಿಂದ ಸಮಸ್ಯೆ ಬರಬೇಕಾದ್ರು ಅವರೇ ಕಾರಣ. ಇವತ್ತು 126 ಮಕ್ಕಳಲ್ಲಿ 86 ಮಕ್ಕಳು ಟಿಸಿಗೆ ಅರ್ಜಿ ಹಾಕಿದ್ದಾರೆ ಬೇಡ ಅಂತ. ಬಾಳೆಹಣ್ಣು ಕೊಡಿ, ಕಡಲೆ ಮಿಠಾಯಿ ಕೊಡ್ತೀರಿ, ಅದೇ ಥರ ಮುಂದುವರ್ಸ್ಕೊಂಡು ಎಲ್ಲ ಒಂದು ಒಮ್ಮತವಾಗಿರುವಂತ ಕೇಳ್ಕೊಳ್ತಾ ಇದ್ದೀನಿ ಸರ್. ಸರ್ಕಾರ ಇವತ್ತು ಪೌಷ್ಟಿಕಾಂಶ ಇಲ್ಲ ಅಂತೇಳಿ ಮಕ್ಕಳಿಗೆ ಒಂದು ಪೌಷ್ಟಿಕಾಂಶ ತುಂಬಬೇಕು ಅಂತ ಮೊಟ್ಟೆ ವಿತರಣೆ ಮಾಡುವಂಥದ್ದು, ಅದಾಗಲಿಲ್ಲ ಬೇಡ ಅಂತಂದ್ರು ಬಾಳೆಹಣ್ಣು ಕೊಡುವಂಥ ವ್ಯವಸ್ಥೆಗಳು ಇದೆ. ನಾವು ಸರ್ಕಾರದ ನಿಯಮ ಆಗಲಿ ಕಾನೂನನ್ನು ಗೌರವಿಸ್ತೀವಿ. ಆದರೆ ಸರ್ಕಾರ ಏನು ಮಾಡಬೇಕು, ಅಲ್ಲಿನ ಸ್ಥಳೀಯ ಆಹಾರ ಪದ್ಧತಿಗಳಿಗೆ, ಅಲ್ಲಿನ ಧಾರ್ಮಿಕ ನಂಬಿಕೆಗಳಿಗೆ, ಧಾರ್ಮಿಕ ಹಕ್ಕುಗಳಿಗೆ ಒಂದು ಗೌರವವನ್ನು ಕೊಡುವಂಥ ಕೆಲಸಗಳನ್ನು ಮಾಡಬೇಕು. ಇಲ್ಲಿನ ಕೆಲವೊಂದು ಪ್ರದೇಶದ ಪಾವಿತ್ರ್ಯತೆಗೆ ನೀವು ಧಕ್ಕೆ ತರುವಂಥದ್ದು ಬೇಡ. ಹಂಗಾಗಿ ಬೇಕು ಅನ್ನೋ ಮಕ್ಕಳು ಕೊಡಿ, ನಮ್ದೇನು ತಾರತಮ್ಯ ಇಲ್ಲ. ಮನೆಗಳಿದ್ದಕ್ಕೆ ಕೊಟ್ಟು ಪರ್ಯಾಯ ವ್ಯವಸ್ಥೆಯನ್ನು ಮಾಡ್ಬೋದು. ಇದೇ ಕಾರಣದಿಂದ ಕಳೆದ 3 ವರ್ಷಗಳ ಹಿಂದೆ ವಿದ್ಯಾರ್ಥಿಗಳಿಗೆ ಸರ್ಕಾರ ಮೊಟ್ಟೆ ವಿತರಿಸಲು ನಿರ್ಧರಿಸಿದಾಗಲೂ ಈ ಶಾಲೆಯಲ್ಲಿ ಮೊಟ್ಟೆ ಬದಲಿಗೆ ಬಾಳೆಹಣ್ಣು, ಚಿಕ್ಕಿ ನೀಡಲು ಶಾಲೆಯ ಎಸ್ಡಿಎಂಸಿ ನಿರ್ಧರಿಸಿದೆ. ಅಂದಿನಿಂದ ಇಲ್ಲಿಯವರೆಗೂ ಈ ನಿಯಮವನ್ನೇ ಪಾಲಿಸಿಕೊಂಡು ಬರಲಾಗ್ತಿದೆ. ಆದ್ರೀಗ ಗ್ರಾಮದ ಕೆಲವರು ಮಕ್ಕಳಿಗೆ ಪೌಷ್ಟಿಕಾಹಾರ ಪೂರೈಕೆ ದೃಷ್ಟಿಯಿಂದ ಮೊಟ್ಟೆ ವಿತರಿಸಲು ಆಗ್ರಹಿಸಿದ್ದಾರೆ. ಶಿಕ್ಷಣ ಇಲಾಖೆ ಕೂಡ ಸರ್ಕಾರದ ನಿಯಮದಂತೆ ಮೊಟ್ಟೆ ಕೊಡಲು ಮುಂದಾಗಿದ್ದು, ಅಧಿಕಾರಿಗಳ ನಿರ್ಧಾರ ಗ್ರಾಮಸ್ಥರನ್ನ ಕೆರಳಿಸಿದೆ. ಮೊಟ್ಟೆ ತಿನ್ನುವ ಮಕ್ಕಳಿಗೆ ಅವರ ಮನೆಗೆ ಮೊಟ್ಟೆ ತಲುಪಿಸಿ, ಆದರೆ ಶಾಲೆಯಲ್ಲಿ ಮೊಟ್ಟೆ ವಿತರಿಸಿ ಜನರ ಭಾವನೆಗೆ ನೋವುಂಟು ಮಾಡಬೇಡಿ ಎಂದು ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಸ್ಕೂಲಲ್ಲಿ 3 ವರ್ಷದಿಂದ ಕೊಡ್ತಾ ಇಲ್ಲ, ದೇವಸ್ಥಾನದ ಹೆಸರೇ ಹೇಳ್ತಾರದ ಅವರು. 3 ವರ್ಷದಿಂದ ಅಷ್ಟೇ ದೇವಸ್ಥಾನದ ಹೆಸರು ಹೇಳ್ತಾರೆ, ಕೊಡಲ್ಲ. ಇವ್ರು ಮನೆಗಳಲ್ಲಿ ಬೇಯಿಸಲ್ವಾ? ದೇವಸ್ಥಾನ ಇರೋದು ದೂರ ಸಹ, ಇಲ್ಲೇ ಬೇಯಿಸ್ತಾರಲ್ಲ ಸಹ ಅಕ್ಕಪಕ್ಕದಲ್ಲೇನೆ. ಮೊಟ್ಟೆ ಬೇಕು ಸಹ ನಮ್ಮ ಮಕ್ಕಳಿಗೆ. ಈ ಶಾಲೆ ಒಳಗೆ ಮೊಟ್ಟೆ ಬೇಯಿಸ್ಬೇಕು, ನಮ್ಮ ಮಕ್ಕಳಿಗೆ ಊಟದ ಜೊತೆಲೆ ಮೊಟ್ಟೆ ಕೊಡಬೇಕು ಸಹ. ದೇವಸ್ಥಾನ ಅಲ್ಲದೆ ಸಹ 3 ವರ್ಷದಿಂದ ಇದೇ ಹೇಳ್ತಾವ್ರೆ ಸಹ. ನಮ್ಮ ಮಕ್ಕಳು ಇವತ್ತು ಆಸೆಯಾಗಿದ್ರು ಸಹ ಮೊಟ್ಟೆ ಕೊಡ್ತಾರಕ್ಕ. ನಾವು ಇವತ್ತು ಮೊಟ್ಟೆಗಳ ನಮಗೆ ಅಂತ ಆಸೆಯಾಗಿದ್ರು ಸಹ, ಅದಕ್ಕೋಸ್ಕರ ನಾವು ಸಂತೋಷವಾಗೇ ಇದ್ದೋ. ಸರ್ಕಾರದಿಂದ ಮೊಟ್ಟೆ ಕೊಡ್ತಾರೆ ನಮ್ಮ ಮಕ್ಕಳಿಗೆ ಅಂತ ನಾವು ಖುಷಿಯಾಗೇ ಇದ್ದೋ ಸಹ. ಇಲ್ಲೇ ಬೇಕು ಸಹ ಈ ಶಾಲೆಯಲ್ಲಿ ಕೊಟ್ಟೆ ಕೊಡಬೇಕು ಸಹ ಮೊಟ್ಟೆಯ. ನಮ್ಮ ಮಕ್ಕಳಿಗೆ ಅನ್ಯಾಯ ಆಯ್ತದೆ, ನಮಗೆ ಕೊಟ್ಟೆ ಕೊಡಬೇಕು ಸಹ ಮೊಟ್ಟೆಯ. ಒಟ್ಟಾರೆ ಆಲಕೆರೆ ಗ್ರಾಮದ ಮೊಟ್ಟೆ ವಿವಾದ ಶಿಕ್ಷಣ ಇಲಾಖೆ ಅಧಿಕಾರಿಗಳನ್ನ ಸಂದಿಗ್ಧ ಪರಿಸ್ಥಿತಿಗೆ ತಳ್ಳಿದೆ. ಮೊಟ್ಟೆ ಕೊಟ್ಟರೆ 80 ವಿದ್ಯಾರ್ಥಿಗಳು ಶಾಲೆ ಬಿಡುವ ಆತಂಕ ಒಂದೆಡೆಯಾದ್ರೆ, ಮೊಟ್ಟೆ ಕೊಡದಿದ್ರೆ ಸರ್ಕಾರದ ಪೌಷ್ಟಿಕಾಹಾರ ಪೂರೈಕೆ ನಿಯಮ ಉಲ್ಲಂಘನೆಯಾಗುವ ಭಯ ಅಧಿಕಾರಿಗಳನ್ನ ಕಾಡುತ್ತಿದೆ. ರೋಹಿತ್ ದೇವರಹಳ್ಳಿ, ಪಬ್ಲಿಕ್ ಟಿವಿ, ಮಂಡ್ಯ.